Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಆರ್ ಅಶೋಕ್ ಅವರು ಮಾಧ್ಯಮದವರು ಇದನ್ನ ಪ್ರಶ್ನೆ ಕೇಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಅಂತಂದಾಗ ಆರ್ ಅಶೋಕ್ ಅವರು ಹೇಳ್ತಾರೆ ಅದನ್ನ ಅವರ ಪಕ್ಷದವರು ಮಾತನಾಡ್ತಾರೆ ಅಂತ. ದಿಸ್ ಇಸ್ ನಾಟ್ ದ ವೇ. ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಉತ್ತರ ಅಲ್ಲ. ಇದು ನಿಮ್ಮ ಪರ್ಸನಲ್ ಏನಾದರೂ ಇಟ್ಕೊಳ್ಳಿ ಸ್ವಾಮಿ, ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ. ಬಿಜೆಪಿಯವರೇ, ವಿಜೇಂದ್ರ ಅವರೇ, ಅಶೋಕಣ್ಣ, ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು? ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ 300-400 ಹೆಣ್ಣುಮಕ್ಕಳ ವಿಡಿಯೋಗಳನ್ನು ಮಾಡಿ ಈ ರೀತಿ ವಿಕೃತ ಒಂದು ಇದನ್ನ ಮಾಡಿದಾನೆ. ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು? ಪಾಪ ಶೋಭಾ ಕರಂದ್ಲಾಜೆ ಅವರು ಬಾಯಿ ತೆಗಿತಾ ಇಲ್ಲ. ಸ್ಮೃತಿ ಇರಾನಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಿನ್ನೆ ಬೆಳಗಾವಿಗೆ ಬಂದಂಥ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂಥ 2-3 ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿದ್ರು. ಅದನ್ನು ನಾವು ಖಂಡಿಸ್ತೀವಿ. ಅಮಾನವೀಯ ಕೃತ್ಯನೇ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಸಾಥ್ ಕೊಡೋದಿಲ್ಲ. ಅವನ್ನ ನಾವು ಖಂಡಿಸ್ತೀವಿ. ಆದರೆ ಇದು ಯಾಕೆ ಕಾಣಿಸ್ತಾ ಇಲ್ಲ? ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಾ ಆ ಸಂಸದನ್ನ, ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರಾ ಪಕ್ಷದ ವ್ಯವಹಾರಗಳನ್ನು, ಅಂದರೆ ರಾಜಕೀಯ ವ್ಯವಹಾರ ಅಂದರೆ ಮತ್ತೆ ಪದಕ್ಕೆ ಬೇರೆ ಅರ್ಥ ಬೇಡ, ನಮ್ಮ ಕಡೆ ಭಾಷೆ. ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು? ಇದಕ್ಕೆ ತಾವು ಉತ್ತರ ಇವತ್ತು ಕೊಡಬೇಕಾಗತ್ತೆ. ಇದು ಅವ್ರ ಸಂಸ್ಕೃತಿನ ಅಥವಾ ಖಾನೆ ಕಾ ಏಕ್ ದಿಖಾನೆ ಕಾ ಏಕ್ ಅಂತ ಹೇಳ್ತಾರೆ ನಮ್ಮ ಕಡೆ. ನೀವು ರಾಜಕೀಯಕ್ಕೋಸ್ಕರ ಬೇಟಿ ಬಚಾओ ಬೇಟಿ ಪಢಾओ, ನಾರಿ ಶಕ್ತಿ ನಾರಿ ಸಮ್ಮಾನ್ ಅಂತ ಹೇಳ್ತೀರಾ. ಆದರೆ ಆ್ಯಕ್ಚುಲ್ ಆಗಿ ನಿಮ್ಮ ಸಂಸ್ಕೃತಿ ಇದೇ ರೀತಿ ಇದೆಯಾ ಅನ್ನೋದನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಹೇಳಿ. ನೋಡಿ ನಾನು ಒಪ್ಕೋತೀನಿ. ನೀವೇನು ಪ್ರಶ್ನೆ ಕೇಳಿದ್ದೀರಾ ಒಪ್ಕೋತೀನಿ. ನಿನ್ನೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರ ಕ್ಲೋಸ್ ರಿಲೇಟಿವ್ ಒಬ್ಬ ಮಹಿಳೆ, ಒಬ್ಬ ಹೆಣ್ಮಗಳು ಇಷ್ಟು ಓಪನ್ ಆಗಿ ಬಂದು ನನಗೆ ಅನ್ಯಾಯ ಆಗಿದೆ ಅಂತ ಮಾಧ್ಯಮದ ಎದುರುಗಡೆ ಹೇಳ್ತಾ ಇರಬೇಕಾದ್ರೆ ತಮ್ಮದು ಒಂದು ಜವಾಬ್ದಾರಿ ಇದೆ. ಯಾರೂ ಕೂಡ ಹಾಗೆ ಓಪನ್ ಆಗಿ ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಅಮ್ಮ ಮಾತಾಡೋದನ್ನ ನಾನು ಕೇಳಿದ್ದೀನಿ. ನಿನ್ನೆ 12 ಗಂಟೆ ನಾನೆಲ್ಲ ಕ್ಯಾಂಪೇನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ರೈಟಿಂಗ್ನಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಇದ್ದ ಮೇಲೆ ತಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿ, ಒಬ್ಬ ಮಹಿಳೆಯಾಗಿ ಇಷ್ಟೊಂದು ಮಹಿಳೆಯರಿಗೆ ಇವತ್ತು ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಇದಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಬೇಕು. ಇದು ಸಾಮಾಜಿಕ ಬದ್ಧತೆ. ನೂರಕ್ಕೆ 100 ಇದ್ರ ಬಗ್ಗೆ ಸಂಪೂರ್ಣ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಇದ್ದಾರೆ, ಈ ರೀತಿ ಅವರು ವಿಕೃತಕಾಮಿ ಇದ್ದಾರೆ, ಈ ರೀತಿ ಮಹಿಳಾ ಪೀಡಕರಿದ್ದಾರೆ ಅಂತ ಎಲ್ಲ ಗೊತ್ತಿದ್ದಂಥ ಬಿಜೆಪಿಗರು, ಎಲ್ಲ ಗೊತ್ತಿದ್ದಂಥ ಅಮಿತ್ ಶಾ ಅವರು, ಯಾಕಂದ್ರೆ ಅಮಿತ್ ಶಾ ಅವ್ರಿಗೆ ಅವರು ಹೇಳಿದ್ರು, ಇದೇ ಪ್ರೀತಮ್ ಗೌಡ ಅವರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.